ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಬಿಗ್ ಶಾಕ್ ಎದುರಾಗಿದೆ. ತಮಿಳುನಾಡಿಗೆ 15 ದಿನಗಳ ಕಾಲ ನಿತ್ಯ 9,000 ಕ್ಯೂಸೆಕ್ ನೀರನ್ನ ಬಿಡುವಂತೆ CWRC ಶಿಫಾರಸನ್ನ ಮಾಡಿದೆ. CWRC ನಿರ್ದೇಶನದ ವಿರುದ್ಧ ಮಂಡ್ಯ ರೈತರು ಸಿಡಿದೆದ್ದಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂದು ಮಂಡ್ಯ ರಕ್ಷಣಾ ವೇದಿಕೆಯಿಂದ ತೀವ್ರ ಪ್ರತಿಭಟನೆ ನಡೆಯುವ ಸಾಧ್ಯತೆ ಇದೆ. ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿಗಿಳಿದು ಪ್ರತಿಭಟನೆ ನಡೆಸೋದಕ್ಕೆ ರೈತರು ತೀರ್ಮಾನಿಸಿದ್ದಾರೆ. KRS ಮುತ್ತಿಗೆಗೆ ವಾಟಾಳ್ ನಾಗರಾಜ್ ಮುಂದಾಗ್ತಾ ಇದ್ದಾರೆ. ಭೂಮಿ ತಾಯಿ ಹೋರಾಟ ಸಮಿತಿಯಿಂದಲೂ ಕೂಡ ಪ್ರತಿಭಟನೆ ನಡೆಸೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಮತ್ತೊಂದು ಕಡೆ CWMA ಕೂಡ ಇವತ್ತು ಮೀಟಿಂಗ್ ನಡೆಸ್ತಾ ಇದೆ. ಅಂದ್ರೆ CWRC ಆದೇಶವನ್ನ ಚರ್ಚೆ ನಡೆಸುವಂತಹ ಕಾರಣಕ್ಕಾಗಿ CWMA ಮೀಟಿಂಗ್ ನಡೆಸ್ತಾ ಇದೆ. CWRC ಆದೇಶವನ್ನ ಎತ್ತಿಡಿಯುವಂತಹ ಸಾಧ್ಯತೆ ಇದೆ. ಆದ್ರೂ ಇವತ್ತು ನೀರೊಳಗೆ ನಿಂತು ನಾವೆಲ್ಲ ಅಸಹಾಯಕರಾಗಿ ನಿಂತಿದ್ದೀವಿ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಜಲಸಂಪನ್ಮೂಲ ಸಚಿವರು ತಲೆ ತಗ್ಗಿಸಬೇಕು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಂದೀಶ್ ಹೆಚ್ಚಿನ ಮಾಹಿತಿನ ಕೊಡ್ತಾರೆ. ನಂದೀಶ್, ಈಗ ಇದಕ್ಕೂ ಮುಂಚೆ 12,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ CWRC ಮತ್ತೆ MA ಆದೇಶ ಹೊರಡಿಸಿತ್ತು. ಇದೀಗ 9,000 ಕ್ಯೂಸೆಕ್ ಬಿಡಬೇಕು ಅಂತೇಳಿ ನಿರ್ದೇಶನವನ್ನು ಕೊಟ್ಟಿದೆ. ಈಗಾಗಲೇ ಬರಗಾಲ, ಮಳೆ ಇಲ್ಲ, ಕಾವೇರಿ ಜಲಾಶಯನ KRS ಆಗಲಿ, ಹಾರಂಗಿ ಆಗಲಿ, ಕಬಿನಿ ಆಗಲಿ ನೀರು ಕೂಡ ಖಾಲಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಒಂದು ನಿರ್ದೇಶನ ಎಷ್ಟು ಸರಿ ಅಂತ, ಜೊತೆಗೆ ಮಂಡ್ಯ ಭಾಗದ ರೈತರು ಯಾವ ರೀತಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ ನಂದೀಶ್? ಖಂಡಿತ ಭರತ್, ಕಾವೇರಿ ವಿಚಾರದಲ್ಲಿ ಪದೇ ಪದೇ ರಾಜ್ಯಕ್ಕೆ ಅನ್ಯಾಯವಾಗ್ತಾನೆ ಬರ್ತಾ ಇದೆ. CWRC ಆಗಲಿ, CWMA ಮುಂದೆ ರಾಜ್ಯದ ಅಧಿಕಾರಿಗಳು ವಾದವನ್ನು ಮಾಡುವಲ್ಲಿ ಕೂಡ ವಿಫಲ ಆಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲೊಂದು ಕಡೆ ರಾಜ್ಯಕ್ಕೆ ಹಿನ್ನಡೆ ಆಗ್ತಾನೆ ಬರ್ತಾ ಇರುವಂಥದ್ದು. ಇದೀಗ ಹಿಂದೆ 3,500 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ಹರಿಸಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲೂ ಕೂಡ ಸಂಕಷ್ಟದಲ್ಲೂ ಡ್ಯಾಮ್ಗಳಿಂದ ನೀರು ಹರಿದು ಹೋಯಿತು. ಮತ್ತೆ 12,000 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ಹರಿಸಿ ಅಂತ ಹೇಳಿದ್ರು. ಆಗ್ಲೂ ಕೂಡ ರಾಜ್ಯ ಸರ್ಕಾರ ಯಾವುದೇ ಯೋಚನೆಯನ್ನು ಕೂಡ ಮಾಡದೆ ಏನು ತಮಿಳುನಾಡಿಗೆ ನೀರನ್ನು ಹರಿಸಿರುವಂಥದ್ದು. ಇದೀಗ ಮತ್ತೊಂದು ಶಾಕ್ ಎದುರಾಗಿರುವಂಥದ್ದು. ನಿನ್ನೆ CWRC ಒಂದು ಶಿಫಾರಸನ್ನು ಮಾಡಿರುವಂಥದ್ದು, ಮುಂದಿನ 15 ದಿನಗಳ ಕಾಲ 9,000 ಕ್ಯೂಸೆಕ್ ನೀರನ್ನ ಹರಿಸಿ ಅಂತ. ಇದು ಎಲ್ಲ ಒಂದ್ ಕಡೆ ರಾಜ್ಯಕ್ಕೆ ಬಹುದೊಡ್ಡ ಅನ್ಯಾಯ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆಂದ್ರೆ ಹಳೆ ಮೈಸೂರು ಭಾಗದ ಯಾವುದೇ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿ ಆಗಿಲ್ಲ. ಒಂದ್ ಕಡೆ ಕಬಿನಿ ಡ್ಯಾಮ್ ಇಂದ ಈಗಾಗಲೇ ಕಾವೇರಿ ನದಿಯ ಮೂಲಕ ನೀರನ್ನು ಹರಿಸಿ ಅದು ಕೂಡ ಖಾಲಿ ಆಗುವತ್ತ ಸಾಗ್ತಾ ಇದೆ. ಇತ್ತ KRS ಡ್ಯಾಮ್ ಕೇವಲ 29 TMC ನೀರು ಮಾತ್ರ ಸಂಗ್ರಹ ಆಗಿದೆ. ಮುಂದಿನ ಬೇಸಿಗೆವರೆಗೂ ಕೂಡ ಕುಡಿಯೋ ನೀರಿಗಾಗಿ ಆ ಒಂದು ನೀರನ್ನು ಉಳಿಸ್ಕೊಳ್ಬೇಕಾಗಿದೆ. ಇಂತಹ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಈ ರೀತಿ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಿ ಅಂತ ಹೇಳಿರುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ದೊಡ್ಡ ಶಾಕ್ ರಾಜ್ಯಕ್ಕೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಆ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ರೈತರು ಸಿಡಿದೆದ್ದಿದ್ದಾರೆ. ಹಿಂದೆ ಹಲವಾರು ಪ್ರತಿಭಟನೆ ಕೂಡ ಮಾಡ್ಕೊಂಡು ಬಂದಿರುವಂಥದ್ದು. ಇವತ್ತು ಕೂಡ CWRC ಶಿಫಾರಸಿನ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಒಂದು ಕಡೆ ಮಂಡ್ಯ ರಕ್ಷಣಾ ವೇದಿಕೆ ಕಾವೇರಿ ನದಿಗೆ ಇಳಿದು ಇವತ್ತು ಹೋರಾಟವನ್ನು ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ವಾಟಾಳ್ ನಾಗರಾಜ್ ಅವರು 12 ಗಂಟೆಗೆ ಬಳಿಕ ಏನು KRS ಡ್ಯಾಮ್ ಮುತ್ತಿಗೆ ಯತ್ನಕ್ಕೂ ಕೂಡ ಎಲ್ಲ ರೀತಿಯ ಪ್ರಯತ್ನ ಮಾಡೋದಕ್ಕೂ ಕೂಡ ಈಗ ರೆಡಿ ಆಗಿರುವಂಥದ್ದು. ಅಂದ್ರೆ ಕನ್ನಡ ಪರ ಸಂಘಟನೆಗಳ ಜೊತೆಗೆ ವಾಟಾಳ್ ನಾಗರಾಜ್ ಅವರು KRSಗೆ ಮುತ್ತಿಗೆಯನ್ನು ಹಾಕುವಂಥದ್ದು. ಅದರ ಜೊತೆಗೆ ಭೂಮಿ ತಾಯಿ ಹೋರಾಟ ಸಮಿತಿ ಸೇರಿದಂತೆ ಮಂಡ್ಯ ಜಿಲ್ಲೆಯ ರೈತ ಸಂಘಗಳು ಕೂಡ ಹೋರಾಟಕ್ಕೂ ಕೂಡ ಎಲ್ಲ ರೀತಿಯ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಪದೇ ಪದೇ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಆದ್ರೆ ರಾಜ್ಯ ಸರ್ಕಾರ ಮಾತ್ರ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ, ಸಂಕಷ್ಟದ ಪರಿಸ್ಥಿತಿಯಲ್ಲೂ ತಮಿಳುನಾಡಿಗೆ ನೀರನ್ನು ಹರಿಸ್ಕೊಂಡು ಬಂದಿರುವಂಥದ್ದು. ಇವತ್ತು ಕೂಡ KRS ಡ್ಯಾಮ್ನಿಂದ ಹಾಗೆ ಕಬಿನಿ ಡ್ಯಾಮ್ನಿಂದ ತಮಿಳುನಾಡಿಗೆ ನೀರನ್ನು ಬಿಡುಗಡೆ ಮಾಡಿರುವಂಥದ್ದು. ಅಂದ್ರೆ ಏನು ಆದೇಶವನ್ನು ಕೊಟ್ಟಿದೆ ಅದನ್ನ ಪಾಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನು ಇವತ್ತು CWMA ಸಭೆಯೂ ಕೂಡ ಇರುವಂಥದ್ದು. ಅಂದ್ರೆ ಹಿಂದಿನ ಎಲ್ಲ CWRC ಆದೇಶವನ್ನ ಏನೋ ಶಿಫಾರಸನ್ನ ಆದೇಶವಾಗಿಯೇ ಮಾಡ್ಕೊಂಡು ಬಂದಿರುವಂಥದ್ದು CWMA. ಇವತ್ತು ಕೂಡ ಆ ಒಂದು ಸಭೆಯಲ್ಲಿ ಏನು ನಿನ್ನೆ ಕೊಟ್ಟಿರುವಂಥ CWRC ಶಿಫಾರಸನ್ನೇ ಎತ್ತಿ ಹಿಡಿಯುವಂಥ ಸಾಧ್ಯತೆಗಳು ಕೂಡ ದಟ್ಟ ಆಗಿರುವಂಥದ್ದು. ಆದರೆ ಇದು ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರದಲ್ಲೂ ಕೂಡ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀರನ್ನು ಹರಿಸ್ತಾ ಇದೆ. ಇದು ರೈತರ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಮಂಡ್ಯದಲ್ಲಿ ಪ್ರತಿಭಟನೆಯ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥದ್ದು. ಇವತ್ತು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಹೋರಾಟದ ಕಿಚ್ಚು ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು. ಭರತ್, ಧನ್ಯವಾದ ನಂದೀಶ್ ತಮ್ಮ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.